ಯಾಕೆ ಸರ್ ಸೈಲೆಂಟ್ ಆದ್ರಿ? ಇವ್ರು ಕೊಟ್ಟಿರೋ ಕಂಪ್ಲೇಂಟ್ನ ಯಾರೋ ಹೆಂಗ್ಸ್ ಕೊಟ್ಟಿರೋದು ಅಂತ ಹೇಳಿದ್ರಿ. ಇವ್ರು ನಿಮ್ಮಲ್ಲಿ ಪ್ರೆಷರ್ ಹಾಕಿದ್ರೋ ಇಲ್ವೋ, ಆದ್ರೆ ನೀವು ನನ್ನನ್ನ ಮನೆಯಿಂದ ಸ್ಟೇಷನ್ ಕರ್ಕೊಂಡ್ ಬಂದ್ರಿ. ದೊಡ್ಡ ಮನೆ ಸೊಸೆ ಅಂತಾನೂ ನೋಡ್ದೆ, ಸಾಮಾನ್ಯ ಜನರ ತರ ನನ್ನನ್ನೆಲ್ಲ ಕರ್ಕೊಂಡ್ ಬಂದ್ರಿ. ಓಕೆ ಬಿಡಿ, ನಿಮ್ ಡ್ಯೂಟಿನ ನೀವು ಮಾಡಿದೀರಾ. ನಾನೀಗ ಕಂಪ್ಲೇಂಟ್ ಬರ್ಕೊಟ್ಟಿದ್ದೀನಲ್ವಾ, ಪ್ರೂವ್ ಮಾಡಿ ನೀವು ಅದೇ ತರ ಸ್ಟ್ರಿಕ್ಟ್ ಆಫೀಸರ್ ಅಂತ. ನೋಡಿ, ಚಿಕ್ಕ ವಿಷಯನ ನೀವು ತುಂಬಾ ದೊಡ್ಡದ್ ಮಾಡ್ತಾ ಇದ್ದೀರಾ. ನೀವು ಇಬ್ರು ಒಂದೇ ಫ್ಯಾಮಿಲಿಯವರು. ಬೆಳಗ್ಗೆ ಎದ್ರೆ ನಿಮ್ಮ ಮುಖ ಅವರು, ಅವ್ರ ಮುಖ ನೀವು ನೋಡ್ಬೇಕು. ಕಷ್ಟ ಸುಖ ಹಂಚ್ಕೊಂಡು ಬದುಕಬೇಕಾಗಿರೋದು, ಇದೆಲ್ಲ ಯಾಕೆ ಹೇಳಿ? ಕರೆಕ್ಟ್ ಸರ್, ನಿಮ್ ಮಾತು 100% ಸತ್ಯ. ನೀವು ಇದೇ ಮಾತನ್ನ ಗೀತಾ ಮತ್ತೆ ಲಕ್ಕಿ ಬಂದು ನನ್ ಮೇಲೆ ಕಂಪ್ಲೇಂಟ್ ಕೊಟ್ರಲ್ವಾ, ಆಗ ಹೇಳ್ಬೋದಾಗಿತ್ತು ನೀವಿಬ್ರು ಒಂದೇ ಮನೆಯವರು, ಒಬ್ರು ಮುಖ ಒಬ್ರು ದಿನ ನೋಡ್ಬೇಕು. ಇದನ್ನೆಲ್ಲ ಅವ್ರ ಹತ್ರ ಯಾಕೆ ಸರ್ ನೀವು ಹೇಳಲಿಲ್ಲ? ನೋಡಿ, ನಾನು ಕಂಪ್ಲೇಂಟ್ ವಿಷಯದಲ್ಲಿ ಮೊದಲೇ ಹೇಳಿದ್ದೀನಿ, ಗೀತಾ ಅವ್ರಿಗೂ ಲಕ್ಕಿ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ. ನೀವು ಅದನ್ನ ಅರ್ಥ ಮಾಡ್ಕೊಂತ ಇಲ್ಲ ಅಷ್ಟೇ. ನೀವು ಒಂದೇ ಪಾಯಿಂಟ್ ಇಟ್ಕೊಂಡು ಎಳೆದಾಡ್ತಾ ಇದ್ದೀರಾ. ಇದರಿಂದ ಈಚೆ ಬಂದು ಯೋಚನೆ ಮಾಡಿ. ಸರ್, ನಾನು ಹಾಗೆ ಯೋಚನೆ ಮಾಡ್ತಾ ಇಲ್ಲ. ಹಾಗೆ ಯೋಚನೆ ಮಾಡ್ತಾ ಇರೋದು ನೀವು. ಅವಾಗ್ಲಿಂದ ಇವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ನೀವು ವಾದ ಮಾಡ್ತಿದ್ದೀರಾ. ಅಲ್ಲ, ಸುತ್ತಿ ಬಳಸಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಹೇಳ್ತಾ ಇದ್ದೀರಲ್ಲ ನೀವು. ಕೆಲವೊಂದು ಟೈಮಲ್ಲಿ ಆತ್ರದಲ್ಲಿ ಏನೋ ಒಂದು ಡಿಸೈಡ್ ಮಾಡಿರ್ತೀವಿ, ಅದು ಆ ಕ್ಷಣಕ್ಕೆ ಸರಿ ಅನ್ಸಿರುತ್ತಷ್ಟೇ. ಆಮೇಲೆ ನಾವು ಅದನ್ನ ಯೋಚನೆ ಮಾಡಿದಾಗ ಅದು ತಪ್ಪು ಅನ್ಸುತ್ತೆ. ಅದಕ್ಕೆ ನೀವು ಆತ್ರದಲ್ಲಿ ಏನು ನಿರ್ಧಾರ ತಗೋಬೇಡಿ. ಏನ್ ಸರ್, ನನ್ ಕಂಪ್ಲೇಂಟ್ ಬರ್ಕೊಟ್ ಮೇಲೆ ಹೀಗ್ ಮಾತಾಡ್ತಿದ್ದೀರಲ್ಲ? ಆಗ್ಲೇ ನೀವ್ ಅವ್ರಿಗೆ ಏನ್ ಹೇಳಿದ್ರಿ? ಕಂಪ್ಲೇಂಟ್ ಬರ್ಕೊಡಿ, ನಾನು FIR ಫೈಲ್ ಮಾಡ್ತೀನಿ ಅಂತ ಹೇಳಿದ್ರಿ. ನಿಮ್ಗೂ ಇರೋದ್ ಮನ್ಸೆ ತಾನೆ. ಆಗಾಗ ನಿಮ್ಗೂ ಬೇರೆ ಯೋಚನೆ ಬರುತ್ತೆ. ಈಗೆಲ್ಲ ಸಾಲ್ವ್ ಆಗಿದೆ, ಮತ್ತೆ ಯಾಕೆ ಕಂಪ್ಲೇಂಟ್ ಎಲ್ಲ? ನಮ್ಗೆ ಯಾರ ಮೇಲೂ FIR ಹಾಕೋದು ಕಷ್ಟ ಅಲ್ಲ, ಅದನ್ನ ಅನುಭವಿಸೋದು ನೀವೇ. ಹಾಗಿದ್ರೆ ಕಂಪ್ಲೇಂಟ್ ಬರ್ಕೊಟ್ಟು FIR ಫೈಲ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳ್ತಿದ್ದೀರಾ? ನೋಡಿ, ನಾನು ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು. ಸರಿ ಸರ್, ನೀವ್ ಹೇಳ್ದ ಹಾಗೆ ನಾನು ಕೇಳ್ತೀನಿ. ಆದ್ರೆ ಲಕ್ಕಿ ಗೀತಾ ತಾವೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ನನ್ ಮುಂದೆ ಒಪ್ಕೋಬೇಕು. ಹಂಗ ನಾನು ಇಲ್ಲಿಂದ ಹೊರಟೋಗ್ತೀನಿ. ಅದ್ಕೆ ನಾನ್ ಕಂಪ್ಲೇಂಟೇ ಕೊಟ್ಟಿಲ್ಲ, ನಾನು ಯಾಕೆ ಒಪ್ಕೊಳ್ಳಿ? ನಾನು ಹೇಳ್ದಾಗ ಮಾಡೆ ಜಲ್ಜಕ್ಕನ ಸ್ಟೇಷನ್ ಕರ್ಕೊಂಡು ಹೋಗಿ ನೀನೇ ಕಂಪ್ಲೇಂಟ್ ಕೊಟ್ಟಿದ್ದಂತ ಒಪ್ಕೋ. ಇನ್ಸ್ಪೆಕ್ಟರ್ಗೆ ಹೇಳು ನನ್ ಗಂಡ ಲಕ್ಕಿನ ಕಿಡ್ನಾಪ್ ಮಾಡಿಸಿದ್ದು ಪಿಂಕಿನೇ ಅಂತ. ಅವಾಗ ಅವರೇ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ಎನ್ಕ್ವೈರಿ ಮಾಡ್ತಾರೆ. ಆವಾಗ ಗೊತ್ತಾಗತ್ತೆ ಇವ್ರಿಗೆ. ಏನೇ ಇಂಥ ಐಡಿಯಾ ಕೊಡ್ತೀಯಾ? ಗೀತಾ ಹಾಗೆ ಮಾಡಿದ್ರೆ ಪಿಂಕಿನ ತಪ್ಪು ಮಾಡಿರೋದು ಅನ್ನೋ ಹಾಗಾಗುತ್ತೆ. ಪೊಲೀಸ್ನವ್ರ ಕೈಗೆ ಸಿಕ್ಕಾಕೋತಾಳೆ, FIR ಹಾಕ್ತಾರೆ. ಬಾವಾ, ಅವ್ರಿಗೂ ಅದೇ ತಾನೇ ಬೇಕಾಗಿರೋದು. ಇವಾಗೇನು ಗೀತಾ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಒಪ್ಕೋಬೇಕು. ಒಪ್ಕೊಳ್ಳಿ ಬಿಡಿ, ಅವ್ರಿಗೂ ಅದೇ ಅಲ್ವಾ ಬೇಕಾಗಿರೋದು. ಹಾಗೆ ಮಾಡಿದ್ರೆ ಪೊಲೀಸ್ನವರು ಕೇಸ್ನ ರಿಓಪನ್ ಮಾಡ್ತಾರಮ್ಮ. ಪಿಂಕಿ ಒಳಗೆ ಹೋಗ್ತಾಳೆ. ಹೋಗ್ಲಿ ಬಿಡ್ರಿ, ನೀವ್ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಜಲ್ಜಕ್ಕಂಗೆ ಯೋಚನೆ ಇಲ್ಲ, ನಿಮ್ಗೆ ಯಾಕೆ? ಅಲ್ಲ, ಗೀತಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಒಪ್ಕೋ ಅಂತ ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಿದಾರಲ್ವಾ, ಒಪ್ಕೊಳ್ಳಿ. ಅವ್ಳು ಒಪ್ಕೊಂಡ್ರೆ ಆಮೇಲೆ ಏನಾಗತ್ತೆ ಅಂತ ಗೊತ್ತಾಗತ್ತೆ ಇವ್ರಿಗೆ. ಗೀತಾನು ನಮ್ಮವಳೆ, ಪಿಂಕಿನೂ ನಮ್ಮವಳೆ. ಇಬ್ರಲ್ಲಿ ಯಾರಿಗೆ ತೊಂದರೆ ಆದ್ರೂ ನಾವೆಲ್ಲ ಅನುಭವಿಸ್ಬೇಕಾಗುತ್ತೆ. ಇದೇ ಮಾತನ್ನ ಇವ್ರಿಗೆ ಹೇಳ್ರಿ. ನಾವೇನೋ ಪಿಂಕಿನ ನಮ್ಮನೆ ಹುಡುಗಿ ಅಂತ ಅನ್ಕೋತೀವಿ, ಅದೇ ತರ ನಮ್ ಗೀತನ ಇವ್ರ ಮನೆ ಹುಡುಗಿ ಅಂತ ಅನ್ಕೋತಾರ? ಇಲ್ಲ, ಪ್ರೀತಿ ಅಕ್ಕರೆ ನಮಗ್ ಮಾತ್ರ ಇರ್ಬೇಕಾ, ಇವ್ರಿಗಿರ್ಬಾರ್ದಾ? ಅದೇ ಅದಕ್ಕೆ ನಾವು ಮಾಡೋ ತಪ್ಪು. ನಾವು ಮಾತ್ರ ಎಲ್ರು ನಮ್ಮವರು ಅನ್ಕೋತೀವಿ, ಬೇರೆಯವ್ರಿಗೆ ಆ ಭಾವನೆ ಇರೋದೇ ಇಲ್ಲ ನೋಡಿ.
ಅದ್ ಬರೀ ಬಾಯಿ ಮಾತಲ್ ಕಣೆ ಪ್ರೀತಿ, ಒಳಗಡೆ ಬರೀ ಅಸೂಯೆ ಇರುತ್ತೆ. ಇವ್ರ ಪ್ರಾಬ್ಲಮ್ ಏನ್ ಗೊತ್ತಾ, ನೀನು ಲಕ್ಕಿ ಲೈಫಲ್ಲಿ ಬೆಳಿತಾ ಇದ್ದೀರಾ, ಅದನ್ನ ನೋಡಿ ಇವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಹೊಟ್ಟೆ ಉರಿ. ಆದ್ರೆ ಪಿಂಕಿ ದತ್ತ ಏನು ಮಾಡ್ತಿಲ್ಲ, ನಿಂತು ನೀರ್ ತರ ಇದ್ದಲ್ಲೇ ಇದಾರೆ. ನಿಮಗ್ ಟ್ಯಾಲೆಂಟ್ ಇತ್ತು, ನೀವ್ ಬೆಳೆದ್ರಿ, ಅವ್ರಿಗದಿಲ್ಲ, ಇರೋ ಕಡೆನೆ ಇದಾರೆ. ಆದ್ರೆ ಇವ್ರಿಗೇನ್ ಗೊತ್ತಾ, ನನ್ನ ಮಗಳು ಅಳಿಯ ಬೆಳಿತಾ ಇಲ್ಲ, ಹೀಗೆ ಇದಾರೆ, ಆದ್ರೆ ಇವ್ರು ಮಾತ್ರ ಬೆಳಿತಾ ಇದಾರೆ ಅಂತ. ನನ್ ಮಗಳು ಅಳಿಯ ಹಾಗೆಲ್ಲ ಏನೂ ಇಲ್ಲ. ನನಗೆ ನನ್ ಮಗಳು ಅಳಿಯ ಚೆನ್ನಾಗಿದ್ರೆ ಸಾಕು. ಬೇರೆಯವರು ಬೆಳೆದ್ರೆ ಏನು, ಬೆಳೀದಿದ್ರೆ ಏನು, ಎಲ್ಲ ಅವ್ರವ್ರ ಜೀವನ. ನೀವು ಬೇರೆಯವ್ರ ಸಮಾಧಾನಕ್ಕೋಸ್ಕರ ಹೀಗೆಲ್ಲ ಹೇಳ್ತಾ ಇದ್ದೀರಾ, ಆದ್ರೆ ನಿಮ್ ಮನ್ಸಲ್ಲಿ ಏನಿದೆ ಹೇಳಿ? ಲಕ್ಕಿ ಮತ್ತೆ ಗೀತಾ ಚೆನ್ನಾಗಿರ್ಬಾರ್ದು ಅಷ್ಟೇ. ನಿಜವಾಗ್ಲೂ ನಿಮ್ಗೆ ಅವ್ರಿಬ್ಬರ ಬಗ್ಗೆ ಪ್ರೀತಿ ಇದ್ದಿದ್ರೆ ಅವ್ರ ಆನಿವರ್ಸರಿ ದಿನಾನೇ ನೀವು ಲಕ್ಕಿನ ಕಿಡ್ನಾಪ್ ಮಾಡಿಸ್ತಾ ಇದ್ರಾ? ಏ ಮಗ್ಲಿ, ನಿನಗೇನೇ ಗೊತ್ತು ಅವೆಲ್ಲ? ಆವತ್ತು ಪಿಂಕಿ ಲಕ್ಕಿನ ಕಿಡ್ನಾಪ್ ಮಾಡಿಸ್ತಾ ಇದ್ದಿದ್ರು ಲಕ್ಕಿ ಮನೆಗ್ ಬರ್ತಾ ಇರ್ಲಿಲ್ಲ. ನಿಜವಾಗ್ಲೂ ಅವತ್ತವನು ಎಲ್ಲಿ ಹೋಗಿದ್ದ, ಏನ್ ಮಾಡ್ತಿದ್ದ, ಯಾವ ಕೆಲಸ ಮಾಡ್ತಿದ್ದ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಅದಕ್ಕೆ ಒಪ್ಕೊಂಡ್ರೆ ಏನ್ ಸಿಗುತ್ತೆ? ಬಂದಾಗಿಂದ ಇದೇ ಮಾತು ಹೇಳ್ತಾ ಇದ್ದೀರಾ, ಅದೇನ್ ಸಿಗುತ್ತೆ ಅಂತ ಹೇಳಿ. ನನ್ ಗೆದ್ದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್, ನಾನು ಅಪರಾಧಿ ಅಲ್ಲೋ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್. ನೀವು ನನ್ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ರು ನಿಮ್ಗಳ ಮುಂದೆ ನಾನು ಸೋಲಿಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್. ಆಯ್ತು ಅದಕ್ಕೆ, ನೀವ್ ಯಾವ ತಪ್ಪು ಮಾಡಿಲ್ಲ, ತಪ್ಪೆಲ್ಲ ನಮ್ದೆ, ನಾವೇ ಕಂಪ್ಲೇಂಟ್ ಕೊಟ್ಟಿದ್ವಿ. ನಿಮ್ ಕೈ ಮುಗಿದು ಕೇಳ್ಕೊತೇನೆ, ಬನ್ನಿ ಮನೆಗೆ. ನೋಡಿ, ಅವಾಗಿಂದ ಅದನ್ನೇ ಕೇಳ್ತಾ ಇದ್ವಿ, ಅವ್ರು ಸಾರಿ ಕೇಳಲಿ ಅಂತ. ಈಗ ಅವ್ರು ಸಾರಿ ಕೇಳಾಯ್ತಲ್ಲ, ನಿಮ್ಗೆ ಓಕೆನಾ? ಇಲ್ಲ ಸರ್, ಗೀತಾ ಬಂದು ನನ್ ಮುಂದೆ ತಪ್ಪಾಯ್ತು ಅಂತ ಸಾರಿ ಕೇಳ್ಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೇನೆ. ಮತ್ತೆ ಯಾಕೆ ಅವ್ರನ್ನ ಎಳಿತಾ ಇದ್ದೀರಾ? ಲಕ್ಕಿ ಸಾರಿ ಕೇಳಿದ್ರು ಅಷ್ಟೇನೆ, ಗೀತಾ ಸಾರಿ ಕೇಳಿದ್ರು ಅಷ್ಟೇ ತಾನೆ? ಅದೇನೇ ಇರ್ಲಿ ಸರ್, ಇದೆಲ್ಲ ನಡೆದಿರೋದು ಗೀತನಿಂದ. ಸುಮ್ನೆ ಒಬ್ರನ್ನ ಸ್ಟೇಷನ್ ಕರ್ಸಿದ್ರೆ ಏನಾಗುತ್ತೆ ಅಂತ ಅವಳಿಗೂ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ಅವಳು ಸ್ಟೇಷನ್ ಬಂದು ನನ್ ಮುಂದೆ ನಿಂತು ಸಾರಿ ಕೇಳ್ಬೇಕು. ಇನ್ಯಾವತ್ತೂ ಅವಳು ಈ ತರ ಕೆಲಸ ಮಾಡಬಾರ್ದು. ನೋಡಿ, ನಿಮ್ದು ತುಂಬಾ ಅತಿ ಆಗ್ತಾ ಇದೆ, ನಾನು ನೋಡ್ತಲೇ ಇದ್ದೀನಿ. ಯಾವ ತರ ಸಮಾಧಾನ ಮಾಡಕ್ ಹೋದ್ರು ಸುತ್ತಿ ಬಳಸಿ ಅಲ್ಲಿಗೆ ಬರ್ತಾ ಇದ್ದೀರಾ. ಅವರೇ, ನೀವು ಮನೆಗೆ ಹೋಗಿ, ಬೇಕಿದ್ರೆ ಅವ್ರು ಇಲ್ಲೇ ಇರ್ಲಿ. ಗೊತ್ತು ನಾನು ಇವ್ರನ್ನ ಹೇಗೆ ಕಳಿಸ್ಬೇಕು ಅಂತ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವ್ರು ಕೇಳಲ್ಲ. ಸರ್, ನ್ಯಾಯ ಕೇಳೋದಕ್ಕೆ ನನಗೂ ಹಕ್ಕಿದೆ. ರೋಡ್ ಬ್ಲಾಕ್ ಮಾಡ್ಕೊಂಡು ಹೋರಾಟ ಮಾಡೋರ್ಗೆ ನೀವು ಪ್ರೊಟೆಕ್ಷನ್ ಕೊಡ್ತೀರಾ, ನನ್ನ ವಿರುದ್ಧ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನೀವು ಪೊಲೀಸ್ ಪವರ್ ಇಟ್ಕೊಂಡು ನನ್ನನ್ನ ಸ್ಟೇಷನ್ ಇಂದ ಹೊರಗಡೆ ಹಾಕ್ಬೋದು, ಆದ್ರೆ ನಾನು ಈ ಸ್ಟೇಷನ್ ಅಲ್ಲಿ ಇರೋ ಹೆಸರನ್ನೆಲ್ಲ ಬರೆದು ಸೂಸೈಡ್ ಮಾಡ್ಕೋತೀನಿ. ನೀವೇ ಯೋಚನೆ ಮಾಡಿ ಸರ್, ನಾನು ಹೊರಗಡೆ ಕೂತ್ಕೊಂಡಿರ್ತೀನಿ, ನೀವು ಸ್ಟೇಷನ್ ಇಂದ ಹೊರಗಡೆ ಕಳಿಸ್ತೀರೋ ಅಥವಾ ಅವರಿಬ್ರು ಕೈಲಿ ನನ್ನ ಹತ್ರ ಸಾರಿ ಕೇಳಿಸ್ತೀರಾ ಅಂತ. ಏನೋ ಮಾತು ಶುರು ಮಾಡಿ ಅರ್ಧಕ್ಕೆ ನಿಲ್ಸ್ಬಿಟ್ರಿ, ಕಂಟಿನ್ಯೂ ಮಾಡಿ. ಅವತ್ ಲಕ್ಕಿಯವ್ರು ಎಲ್ಲಿದ್ರು, ಏನ್ ಮಾಡ್ತಿದ್ರು ಅಂತ ನಮಗ್ ಯಾರಿಗೂ ಗೊತ್ತಿಲ್ಲ. ನಿಮಗ್ ಗೊತ್ತಿರೋ ಹಾಗಿದೆ, ಹೇಳಿ, ನಾವು ಕೇಳಿಸ್ಕೊತೀವಿ. ನನ್ಗೂ ಇದು ಗೊತ್ತಾಗ್ತಾ ಇಲ್ಲ. ಲಕ್ಕಿ ಅಣ್ಣನ್ಗೆ ವೆಡ್ಡಿಂಗ್ ಆನಿವರ್ಸರಿ ದಿನ ಬರೋಕ್ ಆಗದೆ ಇರುವಂತ ಕೆಲಸ ಏನಿತ್ತು?
ಏನೇ ಮೀಟಿಂಗ್ ಇದ್ರು ಬ್ಯುಸಿ ಇದ್ರು ವೆಡ್ಡಿಂಗ್ ಆನಿವರ್ಸರಿನ ಮಿಸ್ ಮಾಡ್ಕೊಳಲ್ಲ ಅವನು. ಹೇಳಿ ಜಲ್ಜಕ್ಕ. ಅದು ಏನು ಅಂದ್ರೆ ಹೇಳಿ ಜಲ್ಜಕ್ಕ, ಯಾಕೆ ಸುಮ್ನಾಗ್ಬಿಟ್ರಿ? ಪಿಂಕಿ ನನ್ಗೆ ಆವತ್ತೇ ಹೇಳಿದ್ಲು, ಅಪ್ಪಿ ತಪ್ಪಿನೂ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ ಅಂತ. ಸಮಯ ಬಂದಾಗ ನಾನೇ ವಿಷಯನ ಓಪನ್ ಮಾಡ್ತೀನಿ ಅಂತ ಹೇಳಿದ್ಲು. ಈಗ ನಾನು ದುಡುಕ್ಬಿಟ್ಟು ವಿಷಯನ ಎಲ್ಲಾರದ್ರಿಗೂ ಹೇಳ್ಬಿಟ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಲ್ವಾ? ಯಾರಿಗೂ ಹೇಳೋದು ಬೇಡಪ್ಪ, ಸುಮ್ಮನೆ ಇದ್ಬಿಡೋದೇ ಒಳ್ಳೇದು. ಅವಳು ಕೇಳ್ತಿದ್ದಾಳಲ್ಲ, ಹೇಳಿ, ಮಾತಾಡಿ. ಅವತ್ತು ಲಕ್ಕಿ ಎಲ್ಲಿಗೆ ಹೋಗಿದ್ದ, ಏನ್ ಮಾಡ್ತಿದ್ದ ಅನ್ನೋದು ನನಗೆ ಗೊತ್ತಿಲ್ಲ ಕಣೆ. ಗೊತ್ತಿದ್ರು ನನಗೆ ಹೇಳಕ್ಕಾಗಲ್ಲ. ಹೇಳಕ್ ಆಗಲ್ಲ ಅಂದ್ಮೇಲೆ ಅರ್ಧಂಬರ್ಧ ವಿಚಾರ ಯಾಕೆ ಹೇಳ್ತೀರಾ ನೀವು? ಏನೋ ಇರೋ ತರ ಫುಲ್ ಬಿಲ್ಡಪ್ ಕೊಡ್ತೀರಾ, ಆಮೇಲೆ ಏನು ಹೇಳಲ್ಲ. ನೋಡಿ, ನೀವು ಹೇಳಿ ಅಂತ ನಿಮ್ಮನ್ನ ಯಾರು ಬಲವಂತ ಮಾಡ್ತಾ ಇಲ್ಲ, ಹೇಳೋ ಅಗತ್ಯನೂ ಇಲ್ಲ. ಅತ್ಗೆ, ವಿಷಯ ಇದೆ, ಇವ್ರು ಹೇಳ್ತಿಲ್ಲ ಅಷ್ಟೇ. ಎಲ್ಲಾರ ಎದುರುಗಡೆ ಹೇಳಿದ್ರೆ ಎಲ್ಲಿ ಗೊತ್ತಾಗ್ಬಿಡತ್ತೆ ಅಂತ. ಹೇಳಿ, ಪರವಾಗಿಲ್ಲ, ಎಲ್ರು ತಿಳ್ಕೊತೀವಿ. ಅದಕ್ಕೆ ಹೋಗ್ಲಿ ಬಿಡಿ, ಇವಾಗ ನಾವ್ ಇರೋ ಪ್ರಾಬ್ಲಮ್ನೇ ಸಾಲ್ವ್ ಮಾಡ್ಕೊಳ್ಳೋಣ. ಇವ್ರೇನೋ ಹೇಳ್ತಾರೆ ಅಂತ ನಾವ್ ಅದಕ್ಕೆ ತಲೆ ಕೆಡ್ಸ್ಕೊಂಡಿರಕ್ಕಾಗತ್ತಾ? ಇಲ್ಲ ಕಣೆ, ಏನೋ ವಿಷಯ ಖಂಡಿತವಾಗ್ಲೂ ಇದೆ. ಎಲ್ಲಾರ ಎದುರುಗಡೆ ಹೇಳೋದಕ್ಕೆ ಇವ್ರು ಹಿಂದೆ ಮುಂದೆ ನೋಡ್ತಿದಾರ ಅಷ್ಟೇ. ನಮ್ಮ ಆನಿವರ್ಸರಿ ದಿನಾನು ಲಕ್ಕಿಯವರು ಮನೆಗ್ ಬರ್ಲಿಲ್ಲ ಅಂತ ಕೆಲ್ಸ ಅವ್ರಿಗೆ ಏನಿತ್ತು ತಿಳ್ಕೊಳ್ಳೋದಕ್ ನಂಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಹೇಳಿ ಜಲ್ಜಕ್ಕ. ಏ ಗುಂಡಮ್ಮ, ಬಲವಂತ ಮಾಡ್ಬೇಡ ಕಣೆ, ಆಮೇಲೆ ಬಾಯಿಗೆ ಬಂದಿದ್ದೆಲ್ಲ ಹೇಳಿ ಕತೆ ಕಟ್ಬಿಡ್ತಾರೆ. ಅದ್ರಲ್ಲಿ 90% ಸುಳ್ಳೇ ಇರುತ್ತೆ. ಒಟ್ನಲ್ಲಿ ಇವ್ರ ಉದ್ದೇಶ ಏನ್ ಗೊತ್ತಾ? ನಿನ್ನ ಮತ್ತೆ ಲಕ್ಕಿ ಮತ್ತೆ ಜಗಳ ತರಬೇಕು, ನೀವಿಬ್ರು ಕಿತ್ತಾಡ್ಕೊಂಡಿರ್ಬೇಕು, ಅದನ್ನ ಇವ್ರು ನೋಡಿ ಖುಷಿ ಪಡ್ಬೇಕು. ನಾನ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ನಿಮ್ಗೆಲ್ಲ ಅನ್ನಿಸ್ತಾ ಇದೆ ಅಲ್ವಾ? ನೀವೆಲ್ಲ ಎಷ್ಟು ಸತ್ಯವಂತರು ಅಂತ ಟೈಮ್ ಬಂದಾಗ ಗೊತ್ತಾಗತ್ತೆ. ಯಾವತ್ತೋ ಒಂದಿನ ಗೊತ್ತಾಗೋದು ಇವಾಗ್ಲೇ ಗೊತ್ತಾಗ್ಲಿ. ಹೇಳಿ. ಇವನು ಹೇಳಲ್ಲ ಕಣೆ. ಲಕ್ಕಿ ಎಂತವನು, ಅವನ ಸ್ವರೂಪ ಎಂತದ್ದು ಅನ್ನೋದು ನಿನಗೆ ಇಷ್ಟರಲ್ಲೇ ಗೊತ್ತಾಗತ್ತೆ ಗೀತಾ. ನೀನ್ ಅನ್ಕೊಂಡಿರೋ ತರ ಲಕ್ಕಿ ಇಲ್ಲ. ನಿನಗೆ ಗೊತ್ತಿಲ್ಲದೆ ನೀನ್ ಬೆನ್ನ ಹಿಂದೆ ಎಷ್ಟೋ ವಿಷಯಗಳು ನಡೀತಾ ಇದೆ. ರಜಕ, ಈ ಬೆಂಕಿ ಹಚ್ಚೋ ಕೆಲಸ ಇಷ್ಟಕ್ಕೆ ಮುಗಿತಾ ಅಥವಾ ಇನ್ನೂ ಇದೆಯಾ? ಅದಕ್ಕೆ ನಾನೇನು ಹೇಳಿರ್ಲಿಲ್ಲ. ಈ ತರ ಮಾತು ಬರುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ನಾನ್ ಇವತ್ತು ನಿನಗೆ ಹೇಳ್ತಾ ಇರೋದನ್ನ ಚೆನ್ನಾಗಿ ನೆನ್ಪಿಟ್ಕೋಗಿತಾ. ನಾನ್ ನಿನ್ ಸಂಸಾರಕ್ಕೆ ಬೆಂಕಿ ಹಚ್ತಾ ಇಲ್ಲ. ನಿನ್ ಗಂಡನ್ ಕೈಯಲ್ಲೇ ಉರಿತಾ ಇರೋ ಕೊಳ್ಳಿ ಇದೆ. ಅದ್ರ ಕಿಡಿ ಎಲ್ಲೆಲ್ಲಿ ತಾಕತ್ತೆ, ಏನೆಲ್ಲ ಅನಾಹುತ ಆಗತ್ತೆ ಅಂತ ಮುಂದೆ ನಿನಗೆ ಗೊತ್ತಾಗತ್ತೆ. ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ದಂಗೆ ಲಕ್ಕಿಯವರು ಏನೋ ದೊಡ್ಡ ತಪ್ಪು ಮಾಡ್ತಿದಾರೆ ಅಂತನಾ ನೀವ್ ಹೇಳ್ತಿರೋದು? ಅದಕ್ಕೆ ನೀವೇ ಅವ್ರ ಮಾತು ನಂಬ್ತಿದ್ದೀರಾ? ಏ, ಇವ್ರ ಮಾತೆಲ್ಲ ನಂಬೇಡ ಕಣೆ. ನಂಬೇಡಮ್ಮ, ಖಂಡಿತ ನನ್ ಮಾತು ನಂಬೇಡ. ಮಂಗಳ ಏನು ಹೇಳ್ತಿದ್ದಾಳೆ ಅವಳ ಮಾತನ್ನೇ ನಂಬ್ಕೊಂಡು ಕೂತ್ಕೊ ನೀನು. ಮುಂದೆ ನಿನ್ ವಿಷಯ ಗೊತ್ತಾದ್ಮೇಲೆ ನೀನೇ ನನ್ನ ಹತ್ರ ಬಂದ್ ಹೇಳ್ತೀಯ, ಜಜ್ಜಕ್ಕ ನಾನ್ ನಿಮ್ ಮಾತನ್ನ ಕೇಳ್ಬೇಕಾಗಿತ್ತು, ಮೋಸ ಹೋಗ್ಬಿಟ್ಟೆ ಅಂತ. ನೋಡಿ, ನಮ್ ಅಣ್ಣ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು, ನನ್ಕಿನ್ನ ಚೆನ್ನಾಗ್ ನಮ್ ಅತ್ತೆ ಗೊತ್ತು. ನೀವ್ ಹೇಳಿ ಸಂಸಾರ ಹಾಳು ಮಾಡೋದ್ ನೆಸೆಸಿಟಿ ಇಲ್ಲ. ನಾನ್ ಹೇಳ್ಬೇಕಾದ್ದನ್ನೆಲ್ಲ ಹೇಳಿದೀನಿ, ಮುಂದೆ ನೀನೇ ನೋಡು. ನಾನ್ ಹೇಳಿದ್ ನಡೆಯುತ್ತಾ ಅಥವಾ ನಿನ್ ಸುತ್ತ ಇರೋ ಈ ಸುಳ್ಳಿನ ಜನ ಎಲ್ಲ ಹೇಳ್ತಾ ಇರೋದು ನಡೆಯುತ್ತಾ ಅಂತ ನಿನಗೆ ಗೊತ್ತಾಗುತ್ತೆ. ಕೊನೆ ಸಲ ಕೇಳ್ತಿದ್ದೀನಿ ಕಣೆ, ನೀನೇ ಹೋಗಿ ಪಿಂಕಿ ಹತ್ರ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪಾಯ್ತು ಕಣೆ ಅಂತ ಕ್ಷಮೆ ಕೇಳಿ ಅವಳನ್ನ ವಾಪಸ್ ಕರ್ಕೊಂಡ್ ಬರ್ತೀಯೋ ಇಲ್ವೋ? ಆಗಲ್ಲ ಜಲ್ಜಕ್ಕ, ನೀವ್ ಎಸ್ಸಲಿ ಕೇಳಿದ್ರು ನಾನಂತೂ ಕ್ಷಮೆ ಕೇಳಲ್ಲ. ನಾನ್ ಯಾವ ತಪ್ಪು ಮಾಡಿಲ್ಲ. ಬೇಕಾದ್ರೆ ನೀವೇ ಹೋಗಿ ಅವಳಗ್ ಬೈದ್ ಬುದ್ಧಿ ಹೇಳಿ ಮನೆಗ್ ಕರ್ಕೊಂಬನ್ನಿ ವಾಪಸ್ಸು. ಗೀತಾ ಪಿಂಕಿ ಹತ್ರ ಹೋಗಿ ನನ್ ತಪ್ಪಾಯ್ತು ಅಂತ ಒಪ್ಕೊಂಡು ಅವಳನ್ನ ಸಾರಿ ಕೇಳೋವರೆಗೂ ನಾನು ಇಲ್ಲಿಂದ ಎದ್ದೇಳೋದಿಲ್ಲ. ಬಾಗ್ಲಲ್ಲೇ ಕೂತಿರ್ತೀನಿ.
ಹೇಳಿ ಗೀತಾ. ಫೋನ್ ಮಾಡಿ ನಿಮ್ಗೆ ಮತ್ತೆ ಬೇಸರದ ವಿಷಯ ಹೇಳಲೂಬಾರ್ದು ಕೇಳಲೂಬಾರ್ದು ಅನ್ಕೊಂಡಿದ್ದೆ. ನನಗೂ ಹಾಗೆ ಅನಿಸ್ತಾ ಇದೆ. ಅದ್ ಸರಿ, ಅಲ್ಲೇನಾಗಿದೆ ಇವಾಗ? ಅಯ್ಯೋ, ದೊಡ್ಡ ರಾಮಾಯಣನೇ ಆಗೋಯ್ತು. ತಗೊಳ್ಳಿ ಸರ್, ತಗೊಳ್ಳಿ ತಗೊಳ್ಳಿ ಸರ್. ಏನಿದು Complaint, ಏನಿದು? complaint, ಯಾರ ಮೇಲೆ complaint. ಯಾರ ಮೇಲೆ ಯಾರ ಮೇಲೆ? ಲಕ್ಕಿ ಮತ್ತೆ ಗೀತಾ ಮೇಲೆ ನಾನು ಕೊಡ್ತಾ ಇರೋ ಕಂಪ್ಲೇಂಟ್. ಲಕ್ಕಿ ಮತ್ತೆ ಗೀತಾ ನನಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ. ಈಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗಿಂದಿಗೆ ಅರೆಸ್ಟ್ ಮಾಡಿ ನೀವು ಪೊಲೀಸ್ ಪವರ್ ನನ್ನನ್ನ ಸ್ಟೇಷನ್ ಹೊರಗಡೆ ಆದ್ರೆ ನಾನು ಈ ಸ್ಟೇಷನ್ ಅಲ್ಲಿ ಇರೋ ಹೆಸರನ್ನೆಲ್ಲ ಬರೆದು ಸೂಸೈಡ್ ಮಾಡ್ಕೋತೀನಿ. ಯಾವಾಗ ಅದಕ್ಕೆ ಕಂಪ್ಲೇಂಟ್ ಕಾಪಿನ ಅವ್ರ ಕೈ ಕೊಟ್ಟರು ಅವಾಗ ನನ್ನ ಕಾನ್ಫಿಡೆನ್ಸ್ ಲೆವೆಲೇ ಕಡಿಮೆ ಆಗೋಯ್ತು. ನನ್ನ ಹೆಸರು ಬರೆದು ಸೂಸೈಡ್ ಮಾಡ್ಕೋತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅದಕ್ಕೆ ಸ್ಟೇಷನ್ ಆಚೆ ನಿಂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ಬಂದು ಜಲ್ಜಕ್ಕಂಗ್ ಏನಾದ್ರೂ ಹೇಳಿ ಕನ್ವಿನ್ಸ್ ಮಾಡಿ ಅಲ್ಲಿ ಕರ್ಕೊಂಬರೋಣ ಅನ್ಕೊಂಡಿದ್ದೆ. ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಾನು ಇಲ್ಲಿಂದ ಹೊರಡಕ್ಕಾಗಲ್ಲ ಅನ್ನಿಸ್ತಿದೆ. ಆ ತರ ಜಗಳ ಮಾಡ್ತಿದ್ದಾರೆ. ಯಾಕೆ, ಏನಾಯ್ತಲ್ಲಿ? ಗೀತಾ, ಲಕ್ಕಿ, ಪಿಂಕಿ ಹತ್ರ ಕ್ಷಮೆ ಕೇಳ್ಬೇಕು, ಇಲ್ಲ ಅಂದ್ರೆ ನಾನು ಇಲ್ಲಿಂದ ಕದ್ಲಲ್ಲ ಅಂತ ಕೂತ್ಬಿಟ್ಟಿದ್ದಾರೆ ಜಲ್ಜಕ್ಕ. ತುಂಬಾ ಜಗಳ ಮಾಡ್ತಾ ಇದ್ದಾರಾ? ಅವ್ರ ಸ್ವಭಾವ ಎಂತದ್ ಹೇಳಿ, 10 ಅಂದ್ರೆ 1000 ಅಂತಾರ ಅವರು. ಮಗಳು ಸ್ಟೇಷನ್ ಅಲ್ಲಿ ಇದ್ದಾಳೆ ಅಂದ್ರೆ ಸುಮ್ನಿರ್ತಾರಾ? ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ, ನೀನ್ ಮಾತ್ರ ಸುಮ್ನಿದ್ದು ಬಿಡು, ಮಾತಾಡಕ್ಕೆ ಹೋಗ್ಬೇಡ. ಸುಮ್ನೆ ಮಾತಿಗೆ ಮಾತು ಬೀಳ್ದು ಏನೇನೋ ಆಗುತ್ತೆ. ಆಮೇಲೆ ಮಂಗ್ಳಕ್ಕ ಬರ್ತಾರೆ, ಮಾತಾಡ್ತಾರೆ, ಆಮೇಲೆ ಜಗಳ ಆಗುತ್ತೆ. ಹಾಗಿದ್ರೆ ಪಿಂಕಿ ಅಲ್ಲಿಂದ ಅಲ್ಲಾಡಲ್ಲ, ಜಲ್ಜಕ್ಕ ಇಲ್ಲಿಂದ ಅಲ್ಲಾಡಲ್ಲ. ಇಬ್ರು ಮಧ್ಯ ನಾವು ಸಿಕ್ಕಾಕೊಂಡು ಓದಾಡ್ತಿದೀವಿ ನೋಡಿ. ಇದೆಲ್ಲ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇದ್ದೀನಿ. ನನ್ಗೆ ಯಾಕೋ ಇದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಅನ್ನಿಸ್ತಿದೆ. ಹೆಂಗೆ ಅಂತ ನನ್ಗೂ ಗೊತ್ತಿಲ್ಲ, ನೋಡ್ಬೇಕು. ಇನ್ನೇನ್ ಸೊಲ್ಯೂಷನ್ ಗೀತಾ? ಅದಕ್ಕೋಸ್ಕರ ತಾನೇ ನಾವು ವೇಟ್ ಮಾಡ್ತಾ ಇರೋದು. ಏನೇ ಟ್ರೈ ಮಾಡಿದ್ರು ರಿಸಲ್ಟ್ ನೆಗೆಟಿವ್. ಜಲ್ಜಕ್ಕ ಬಂದು ಅದಕ್ಕೆ ಕನ್ವಿನ್ಸ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಅವರು ಏನೂ ಮಾಡಿಲ್ಲ. ನನ್ಗೆ ಯಾಕೋ ತಾಯಿ ಮಗಳು ಇಬ್ರು ಮಾತಾಡ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಒಟ್ನಲ್ಲಿ ಹೀಗಾದ್ರೂ ಮಾಡಿ ನಮ್ಮಿಬ್ರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ಇಬ್ರು ಮಾತಾಡ್ಕೊಂಡು ಈ ತರ ಮಾಡ್ತಿದ್ದಾರೆ. ಸರಿ, ನಿಮ್ಮನೇಲಿ ಏನ್ ಹೇಳ್ತಾ ಇದ್ದಾರೆ? ಅಣ್ಣ, ಅತ್ತಿಗೆ, ಪ್ರಣತಿ ಎಲ್ಲ ನಮ್ಮ ಪರನೇ ಇದಾರೆ. ಲಕ್ಕಿ ಅವರೇ, ಜಲ್ಜಕ್ಕ ಇದಾರಲ್ಲ, ಅವ್ರ ಬಾಯಿ ಕಟ್ಟಕ್ಕಾಗತ್ತಾ? ಎಲ್ರಿಗೂ ಅವ್ರೊಬ್ಬರೇ ನಿಂತ್ಕೊಂಡು ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲ, SI ಕೂಡ ಹಪ್ತೆ ಮೇಲೆ ರೇಗಾಡಿ ಕಂಪ್ಲೇಂಟ್ ಎಲ್ಲ ರೇಸ್ ಮಾಡ್ತೀನಿ ಅಂತ ಹೇಳಿದ್ರು. ಏನ್ ಮಾಡಿದ್ರು ಅದಕ್ಕೆ ಮಾತೇ ಕೇಳ್ತಾ ಇಲ್ಲ. ಪೊಲೀಸ್ ಅವರು ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಆವಾಜ್ ಆಗ್ತಾ ಇದ್ರು. ಸುಮ್ನೆ ನಮ್ಮನೆಯವರು ಅಂತ ಬಿಟ್ಟಿದ್ದಾರೆ. ಒಂದೊಂದ್ಸಲಿ ಅನ್ಸುತ್ತೆ ನಾನು ಇಲ್ಲಿರೋದಕ್ಕೆ, ನೀವ್ ಅಲ್ಲಿರೋದಕ್ಕೆ ಇದೆಲ್ಲ ನಡೀತಿರೋದು ಅಂತ. ನಾವ್ ಸುಮ್ನೆ ಮನೆಗೆ ವಾಪಸ್ ಹೋಗ್ಬಿಟ್ಟಿದ್ರೆ ಎಲ್ಲ ಸರಿಗಿರ್ತಿತ್ತೇನೋ. ನಾವೇನಾದ್ರೂ ಆತರ ಮಾಡಿದ್ರೆ ಜಲ್ಜಕ್ಕ ನಿಮ್ ಮನೆ ಹತ್ರ ಬಂದು ಕಿರಿಕ್ ಮಾಡ್ತಾರೆ. ಏನೋ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸುಮ್ನಾಗೋಣ. ಏನು ಒಳ್ಳೇದೋ ಏನೋ ಒಂದು ಅರ್ಥ ಆಗ್ತಿಲ್ಲ. ಆದ್ರೆ ಏನೋ ಒಂದು ಆಗುತ್ತೆ ಅಂತ ಅನ್ನಿಸ್ತಿದೆ. ಕಾದ್ ನೋಡ್ಬೇಕಷ್ಟೆ. ಸರಿ, ಬೇರೆ ಏನಾದ್ರೂ ವಿಷಯ ಇದ್ರೆ ಕಾಲ್ ಮಾಡು. ಸರಿ, ಫೋನ್ ಮಾಡ್ತೀನಿ ನಿಮ್ಗೆ. ನಿಮ್ಗಲ್ದೇ ಇದ್ರೆ ಇನ್ಯಾರಿಗೆ ಹೇಳಲಿ ಇದನ್ನೆಲ್ಲ. ನೀವು ಹುಷಾರು. ಓಕೆ, ಬಾಯ್. ಸರಿ, ಬಾಯ್. ಅದಕ್ಕೆ ಪಿಂಕಿ ಅದಕ್ಕೆ ಏನಂದ್ರಂತೆ? ಅವಳು ಹಠ ಬಿಡೋದಕ್ಕೆ ರೆಡಿ ಇಲ್ಲ ಅಂತ ಕಣೆ. ಅಲ್ಲೇ ಕೂತ್ಬಿಟ್ಟಿದ್ದಾಳೆ. ಸ್ಟೇಷನ್ ಅಲ್ಲಿ ಸ್ವಲ್ಪ ಗದರ್ಸಿ ಹೆದರ್ಸಿ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಅವಳು ಲೆಟರ್ ಬರ್ದು ಸೂಸೈಡ್ ಮಾಡ್ಕೋತೀನಿ ಅಂತ ಅವ್ರನ್ನೇ ಹೆದರ್ಸ್ತಿದ್ದಾಳಂತೆ. ಏನ್ ಹೇಳೋದಿಂತವ್ರಿಗೆ? ಓ, ತೀರಾ ಅತಿರೇಕಕ್ಕೆ ಹೋಗಿದೆ. ಆದ್ರೆ ನಂಗೆ ಭಯ ಆಗ್ತಿದೆ ಅದಕ್ಕೆ. ಅವ್ರಲ್ಲಿ ಇವ್ರಿಲ್ಲಿತ್ಕೊಂಡು ನಿಮ್ ಸಂಸಾರಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದ್ರೆ ಇವ್ರಿಬ್ರು ಸೇರ್ಕೊಂಡು ನೀವಿಬ್ರನ್ನ ದೂರ ಮಾಡ್ಬಿಡ್ತಾರೆ. ಆ ತರದೆಲ್ಲ ಏನೂ ಆಗಲ್ಲ ಪ್ರಣತಿ, ನೀನ್ ತಲೆ ಕೆಡಿಸ್ಕೋಬೇಡ. ನನ್ನ ಲಕ್ಕಿಯವ್ರನ್ನ ಆ ಬ್ರಹ್ಮನೇ ಖುದ್ದಾಗ್ ಬಂದು ಗಂಟ್ ಹಾಕಿರೋದು. ನಮ್ ನಂಟನ್ನ ಯಾರ ಕೈಯಲ್ಲೂ ಬಿಡಿಸೋದಕ್ ಸಾಧ್ಯನೇ ಇಲ್ಲ. ನಂಗೆ ಯಾಕೋ ಅನಿಸ್ತಿದೆ ಈ ಟೈಮಲ್ಲಿ ದತ್ತಣ್ಣ ಇದ್ರೆ ಪರ್ಫೆಕ್ಟ್ ಆಗಿರ್ತಿತ್ತು. ಹೌದು ಕಣೆ, ನೀನ್ ಹೇಳ್ತಿರೋದ್ ಕರೆಕ್ಟ್ ಆಗೇ ಇದೆ. ನನ್ಗೂ ಹಾಗೆ ಅನ್ಸಿತ್ತು. ಲಕ್ಕಿಯವ್ರಿಗೆ ಹೇಳ್ದೆ, ಅವರೇ ಇವಾಗ ಹೇಳೋದ್ ಬೇಡ ಅಂತ ಹೇಳಿದ್ರು. ದತ್ತಣ್ಣ ಏನಾದ್ರೂ ಸ್ಟೇಷನ್ ಹತ್ರ ಬಂದ್ರು ಅನ್ಕೋ, ಪಿಂಕಿಗೆ ಸರ್ರಿಗ್ ಮರ್ಯಾದೆ ಕೊಟ್ಟು ಮನೆ ಕರ್ಕೊಂಡು ಹೋಗ್ತೀವಿ. ಅದಕ್ಕೆ ಫಸ್ಟ್ ನೀವ್ ದತ್ತಣ್ಣಂಗೆ ಈ ವಿಷಯನ ತಲುಪಿಸಿ, ಆಮೇಲೆ ನೋಡಿ ಇವ್ರಿಬ್ರು ಹೆಂಗ್ ಸೈಲೆಂಟ್ ಆಗ್ತಾರೆ ಅಂತ.